ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಹಜ್ ಮೆಕ್ಕಾ ಮದೀನಾ ಮುಸ್ಲಿಮರ ಪವಿತ್ರ ಕ್ಷೇತ್ರ. ಹುಟ್ಟಿದ ಮೇಲೆ ಒಮ್ಮೆಯಾದರೂ ಹಜ್ ಯಾತ್ರೆ ಪೂರೈಸಬೇಕು ಎಂಬುದು ಪ್ರತಿಯೊಬ್ಬ ಮುಸಲ್ಮಾನರ ಹೆಬ್ಬಯಕೆ. ಅದರಲ್ಲೂ ಜೀವನದ ಒಂದು ಹಂತವನ್ನು ದಾಟಿದ ಮೇಲೆ ಹಿರಿಯ ವಯಸ್ಸಿನ ಮುಸ್ಲಿಂ ಬಾಂಧವರು ಹಜ್ ಯಾತ್ರೆಯ ಕನಸನ್ನು ಕಾಣುತ್ತಾರೆ. ಆದರೆ ಆರ್ಥಿಕ ಸ್ಥಿತಿ, ಅನಾನುಕೂಲ ಅಥವಾ ಆರೋಗ್ಯದ ದೃಷ್ಟಿಯಿಂದಲೂ ತಮ್ಮ ಕನಸನ್ನು ಈಡೇರಿಸಿಕೊಳ್ಳಲಾಗದೆ ಕೊರಗುತ್ತಾರೆ. ಆದರೆ ಇಂಥವರ ಕನಸನ್ನು ನನಸಾಗಿಸಲು ಸಾಗರದ ಎಸ್.ಎನ್. ನಗರ ವೃತ್ತದ ಸಮೀಪದ 1ನೇ ತಿರುವಿನಲ್ಲಿರುವ ಮರಿಯಂ ಇಂಟರ್ ನ್ಯಾಷನಲ್ ಟೂರ್ ಅಂಡ್ ಟ್ರಾವೆಲ್ ಸಂಸ್ಥೆ ಒಂದು ಹೆಜ್ಜೆ ಮುಂದಿಟ್ಟಿದ್ದು, ಹಜ್ ಯಾತ್ರೆ ಕೈಗೊಳ್ಳುವವರಿಗೆ ಸಕಲ ಜವಾಬ್ದಾರಿ ತೆಗೆದುಕೊಂಡು ಹಜ್ ಉಮ್ರಾ ಹಾಗೂ ಬಗದಾದ್ ಜಿಯಾರತ್ ಪ್ರವಾಸವನ್ನು ಸಾಮಾನ್ಯ ಜನರಿಗೆ ಕೈಗೆಟುಕುವ ದರದಲ್ಲಿ ಹಮ್ಮಿಕೊಳ್ಳುತ್ತಿದೆ. ಇತ್ತೀಚೆಗೆ 40 ಜನರ ತಂಡ ಹಜ್ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ಅವರೆಲ್ಲರೂ ಯಶಸ್ವಿಯಾಗಿ ಯಾತ್ರೆ ಪೂರೈಸಿ ಸಾಗರಕ್ಕೆ ಬಂದಿಳಿದರು. ಯಾತ್ರೆಯ ಸಮಯದಲ್ಲಿ ಪವಿತ್ರ ಸ್ಥಳಗಳ ಜಿಯಾರತ್ ಜೊತೆ 15 ದಿನಗಳ ಕಾಲ ಭಾರತೀಯ ಶೈಲಿಯ ಊಟದ ವ್ಯವಸ್ಥೆ ಮಾಡಿದ್ದು ವಿಶೇಷವಾಗಿದೆ. ಯಾತ್ರಾರ್ಥಿಗಳು ಮದೀನಾ ಸಲ್-ಆ ಪರ್ವತದ ತಪ್ಪಲಿನಲ್ಲಿರುವ ಐತಿಹಾಸಿಕ ಸಭಾ ಮಸೀದಿಯ ಜಿಯಾರತ್ ಮಾಡಿದರು. ಮೆಕ್ಕಾ ಮುಕರ್ರಮ ಯಾತ್ರೆಯಲ್ಲಿ ಗಾರೆ ಹೀರಾ, ಅರಾಫತ್ ಮೈದಾನ, ಮೀನಾ, ಮಜ್ದಲಿಫಾ, ಜಮ್ರಾತ್, ಗಾರೆ ಸೂರ್, ಜನ್ನತುಲ್ ಮಹಲ್ಲಾ, ತಾಯಿಬ್, ಸುಲೈಮ್, ಹುದೈಬಿಯಾ ಜಿಯಾರತ್ ಮಾಡಿದರು ಮತ್ತು 5 ದಿನದ ಮದೀನಾ ಮುನವ್ವರಾ ಯಾತ್ರೆ ಪೂರ್ಣಗೊಳಿಸಿದರು. ತನ್ವೀರ್ ಹುಸೇನ್ ನೇತೃತ್ವದ ತಂಡವು 8 ದಿನಗಳ ಮೆಕ್ಕಾ ಮುಕರ್ರಮ ಯಾತ್ರೆಯಲ್ಲಿ ಒಟ್ಟು 4 ಬಾರಿ ಉಮ್ರಾ ಯಾತ್ರೆ ಪೂರ್ಣಗೊಳಿಸಿದರು. ಟೋಟಲ್ ಒಂದು 40 ಜನ ಹೋಗಿದ್ವಿ. ಚನ್ನಗಿರಿಯಲ್ಲಿ ಒಂದು 15 ಜನ ಇಳ್ಕೊಂಡಾರೆ, ಮತ್ತು ಶಿವಮೊಗ್ಗದಲ್ಲಿ ಒಂದು 4-5 ಜನ ಇಳ್ಕೊಂಡು, ಮತ್ತು ಬಾಕಿ ಎಲ್ಲ 25 ಜನ ಈಗ ಸಾಗರದವ್ರೆ. ಈಗೆಲ್ಲರೂ ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ. ಮುಂದೆ ಹೋಗೋರು ಆರಾಮಾಗಿ ಹೋಗ್ಬೋದು ಅಂತ ಹೇಳಬೇಕು. ಸಾಗರ ತಾಲೂಕು ಸಾಗರದಲ್ಲಿ ಒಂದು ಅತ್ಯುತ್ತಮವಾದ ಒಂದು ಮರಿಯಂ ಟ್ರಾವೆಲ್ಸ್ ಅಂತ ಒಂದು ಹಜ್ ಹಾಗೂ ಉಮ್ರಾ ಒಂದು ಸರ್ವಿಸ್ ಕೊಡ್ತಾ ಇದ್ದಾರೆ. ನಮ್ಮ ತನ್ವೀರ್ ಬೈ ಅಂತ ಒಂದು ಅತ್ಯುತ್ತಮವಾದ ಒಂದು ಸರ್ವಿಸ್ ಕೊಡ್ತಾ ಇದ್ದಾರೆ. ಏನು ಸರ್ವಿಸ್ ಅಂದರೆ, ಬೇರೆ ಎಲ್ಲ ಅವರು ಏರ್ಪೋರ್ಟಿಗೆ ಹೋಗಿ ಬಿಟ್ಟು ಬರಬೇಕಾಗತ್ತೆ. ಆದರೆ ಇವರು ಇಲ್ಲಿಂದಾನೇ ಬಸ್ಸು ಏರ್ಪೋರ್ಟಿವರೆಗೆ ಹೋಗ್ತಾರೆ. ಏರ್ಪೋರ್ಟಿಗೆ ಕರ್ಕೊಂಡು ಹೋಗಿ
ಬೆಂಗಳೂರಿಂದ ಮತ್ತೆ ಜಿದ್ದಾದಲ್ಲಿ ಪ್ಲೇನಲ್ಲಿ ಹೋಗಿ ಅಲ್ಲಿಂದನೂ ಬಸ್ಸಿನ ವ್ಯವಸ್ಥೆನೇ ಇದೆ. ಒಂದು ಅತ್ಯುತ್ತಮವಾದ ಒಂದು ಹೋಟ್ಲು ವ್ಯವಸ್ಥೆ ಇದೆ, ಒಂದು ಇಂಡಿಯನ್ ಫುಡ್ಡು ಇದೆ. ಮತ್ತು ಯಾರು ಏನಂದರೆ ವಯಸ್ಸಾದವರಿಗೆ ಜಾಸ್ತಿ ಹೋಗೋದು ಹಜ್ ಉಮ್ರಾಗಳಿಗೆ ಮಕ್ಕಳು ಕಳಿಸೋದು. ಆದ್ದರಿಂದ ಮಕ್ಕಳಿಗೇನು ಒಂದು ಹೆದರಿಕೆ ಇರತ್ತೆ, ನಮ್ಮ ವಯಸ್ಸಾದವರು ಹೋಗ್ತಾರೆ ಯಾರು ನೋಡ್ಕೊಂಡವರು ಅಂತ. ಆದರೆ ನಮ್ಮ ತನ್ವೀರ್ ಭಾಯ್ ಅವರು ಇಲ್ಲಿಂದ ಹಿಡಿದು ಮತ್ತು ವಾಪಸ್ ಸಾಗರಕ್ಕೆ ಕರ್ಕೊಂಡು ಬರೋವರೆಗೂ ಒಂದು ಅತ್ಯುತ್ತಮವಾಗಿ ಅವರ ಸೇವೆ ಮಾಡಿ ಎಲ್ಲ ಒಂದು ಯಾವ ರೀತಿ ದೇವರ ಒಂದು ಪ್ರದರ್ಶನ ಯಾವ ರೀತಿ ಮಾಡಬೇಕು ಏನಂತ ಎಲ್ಲ ತಿಳಿದು ಹೇಳಿ ಕ್ಲೀನಾಗಿ ಮತ್ತೆ ವಾಪಸ್ ಮನೆ ಇಲ್ಲಿ ಸಾಗರಕ್ಕೆ ತಂದುಬಿಡ್ತಾರೆ. ಆದ್ದರಿಂದ ಇನ್ನೂ ಬಹಳ ಜನ ಕಳಿಸ್ಬೇಕಂತ ಇದ್ದಾರೆ ತಂದೆ ತಾಯಿಗಳಿಗೆ, ಆದರೆ ಹೆದರ್ಕೊಂಡು ಕಳಿಸ್ತಾ ಇಲ್ಲ. ಒಂದು ನಮ್ಮ ತನ್ವೀರ್ ಭಾಯ್ ಅವ್ರ ಜೊತೆ ಕಳಿಸ್ಬೋದು, ಒಂದು ಅತ್ಯುತ್ತಮವಾಗಿ ಅವರು ಒಂದು ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. 40 ಜನ ಹೋಗಿದ್ವಿ. ಅರೇಬಿಯನ್ ಕಡೆಯಿಂದ ನಾವು ಉಮ್ರಾ ಹೋಗಿದ್ವಿ. 15 ದಿನದ ಪ್ಯಾಕೇಜ್ ಇತ್ತು. ಮೊದಲಿಗೆ ಸಾಗರದಲ್ಲಿ ಯಾವುದೂ ಅಂಜುಮ್ರಾ ಪ್ಯಾಕೇಜ್ ಅಂತೇಳಿ ಈ ಥರ ಯಾವುದೋ ಒಂದು ಗ್ರೂಪ್ ಇಂದ ಕರ್ಕೊಂಡು ಹೋಗ್ತಿರಲಿಲ್ಲ. ಸೊ ಈ ಸವಲತ್ತು ಸಾಗರದಿಂದ ಇರೋದಕ್ಕೆ ನಮಗೆ ಒಳ್ಳೆಯ ಒಂದು ಅವಕಾಶ ಆಗಿದೆ. ಈ ಅವಕಾಶವನ್ನು ಒಳ್ಳೆ ರೀತಿಯಿಂದ ನಾವು ಉಪಯೋಗಿಸ್ಕೋಬೇಕು ಅಂತೇಳಿ ನಾನು ಸಾಗರದ ಜನತೆಗೆ ಹೇಳ್ತೀನಿ. ಏನಕ್ಕಂದರೆ ಇವ್ರ ಸರ್ವಿಸು ತುಂಬಾ ಚೆನ್ನಾಗಿದೆ. ಸಾಗರಕ್ಕೂ ಕರ್ಕೊಂಡ್ಬಂದುಬಿಡ್ತಾರೆ. ಈಗ ಆಲ್ಮೋಸ್ಟ್ ಬೇರೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನೋಡಿದರೆ ಬೆಂಗಳೂರಿಗೆ ಬಂದು ಏರ್ಪೋರ್ಟಿಂದ ಅಲ್ಲಿಂದ ನಾವು ನಿಮಗೆ ಸರ್ವಿಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಇವ್ರು ಏನಂದರೆ ಇಲ್ಲಿಂದಲೇ ಬಸ್ ವ್ಯವಸ್ಥೆ ಮಾಡಿ ವಾಪಸ್ ರಿಟರ್ನ್ ಇಲ್ಲಿಗೆ ಬಸ್ ತಗೊಬಂದು ಬಿಡುವಂಥ ಒಂದು ವ್ಯವಸ್ಥೆ ಮಾಡಿ ಹೋಟ್ಲ್ ವ್ಯವಸ್ಥೆ ಆಗಿರಲಿ, ಕರ್ಕೊಂಡು ಹೋಗೋದು ಕರ್ಕೊಂಡ್ಬರೋದಾಗಿರಲಿ. ಅಲ್ಲಿಗೆ ಹೋದಾಗ ZRF ಎಷ್ಟೆಷ್ಟು ಏನೇನು ZRF ಇರುತ್ತೆ ಏನೇನಿರುತ್ತೆ ಎಲ್ಲದು A to Z ಎಲ್ಲ ZRF ಒಂದು 52 to 53 ಪ್ಲೇಸಸನ್ನು ಅಲ್ಲಿ ತೋರಿಸ್ತಾರೆ. ಎಲ್ಲ ತೋರಿಸ್ಬಿಟ್ಟು ಆನ್ ಟೈಮ್ ಊಟ ಇಂಡಿಯನ್ ಫುಡ್ ನಮಗೆ ಸೆಟ್ ಆಗೋ ಥರ ಎಲ್ಲ ಸೆಟ್ ಮಾಡಿ ಊಟ ಆನ್ ಟೈಮ್ ಕೊಟ್ಟು, ಆಮೇಲೆ ಉಮ್ರಾ ಏನೇನು ಎಷ್ಟೆಷ್ಟು ಉಮ್ರಾ ಮಾಡೋದಿರ್ತಾರೆ, ತವಾಫ್ ಏನೇನು ಮಾಡೋದಿರುತ್ತೆ ಎಲ್ಲದು ಮಾಡಿಬಿಟ್ಟು ಎಲ್ಲರೂ ಒಳ್ಳೆ ರೀತಿಯಿಂದ ಮಾಡಿಬಿಟ್ಟು ಕರ್ಕೊಬಂದು ಬಿಡ್ತಾರೆ. ನಿಮ್ಮ ಕುಟುಂಬದಿಂದ ಎಷ್ಟು ಜನ ಹೋಗಿದ್ದೀರಾ? ನಮ್ಮ ಕುಟುಂಬದಿಂದ ನಾವು 2 ಹೋಗಿದ್ವಿ.